ನನ್ನ ತಲೆ ಸಿಡಿತಿದೆ, ರೆಸ್ಟ್ ಬೇಕು. ಮತ್ತೆ ಇನ್ನೊಂದು ಹೊಸ ಡ್ರಾಮಾಗೆ ನಾನು ರೆಡಿ ಇಲ್ಲ. ನಾನು ಈ ಮಾತನ್ನು ಮುಂಚೆನೇ ಹೇಳಬೇಕಿತ್ತು ಅಮ್ಮ. ಆದರೆ ನನ್ನಿಂದ ಎಂಥ ದೊಡ್ಡ ತಪ್ಪಾಗಿದೆ ಅಂತ ನಂಗೆ ಅರ್ಥ ಆಗೋದಕ್ಕೂ ತುಂಬ ಲೇಟ್ ಆಯಿತು. ಐ ಆಮ್ ರಿಯಲಿ ಸಾರಿ ಅಮ್ಮ. ಪ್ಲೀಸ್ ನನಗೆ ಕ್ಷಮಿಸ್ಬಿಡಿ. ನೀನು ಚಿಕ್ಕವನಿದ್ದಾಗಿಂದನೂ ದೊಡ್ಡವನು ತಿಳುವಳಿಕೆ ಇರೋನು ಅಂತಲೇ ಬೆಳೆಸಿದ್ದೀನಿ. ಅದಕ್ಕೆ ಮನೆ ವಿಚಾರದಲ್ಲಿ ತಗೊಳ್ಳೋ ಪ್ರತಿಯೊಂದು ನಿರ್ಧಾರನೂ ನಿಂಗೆ ಹೇಳ್ತಿದ್ದೆ. ನಿನ್ನ ಸಂಬಂಧ ತಾಯಿ ಮಗ ಅನ್ನೋದಕ್ಕಿಂತ ಹೆಚ್ಚು ಟ್ರಾನ್ಸ್ಪರೆಂಟ್ ಆಗಿದ್ರು ಇಷ್ಟು ದೊಡ್ಡ ವಿಚಾರನ ನನ್ನಿಂದ ಹೇಗೆ ಮುಚ್ಚಿಟ್ಟೆ ವೇದಾಂತ್? ಸಾಲದಕ್ಕೆ ಸುಳ್ಳು ಬೇರೆ ಹೇಳಿದೆ. ಇದು ನನಗೆ ತುಂಬ ಹರ್ಟ್ ಆಗಿತ್ತು. ನಿಜ ಅಮ್ಮ, ನಾನು ಸುಳ್ಳು ಹೇಳಿದೆ. ಆದರೆ ಪ್ರತಿ ಸಲ ನಿಮ್ಮ ಹತ್ರ ಸುಳ್ಳು ಹೇಳಿದಾಗ ನನ್ನ ಮನಸ್ಸಲ್ಲಿ ನಾನು ನಿಮ್ಮ ಹತ್ರ ಸಾರಿ ಕೇಳ್ಕೊಂಡಿದ್ದೇನೆ. ನಾನು ಸುಳ್ಳು ಹೇಳೋದಕ್ಕೆ ಕಾರಣ ಇತ್ತು ಅಮ್ಮ. ವಿಕ್ರಾಂತ್ ವಿಷಯ ನಿಮಗೆ ಗೊತ್ತಾದರೆ ಅದು ಇಮಿಡಿಯೇಟಾಗಿ ಆರತಿ ಮನೆ ತಲುಪುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ವಿಕ್ರಾಂತ್ ಆರತಿ ವಿಚಾರದಲ್ಲಿ ಎಷ್ಟು ಸೆನ್ಸಿಟಿವ್ ಆಗಿದೆ ಅಂತ ನಿಮಗೆ ಗೊತ್ತಲ್ಲಮ್ಮ. ಅದಕ್ಕೆ ನಾನು ಹಾಗೆ ನಡ್ಕೊಳ್ಳೇಬೇಕಾಯ್ತು. ನನ್ನ ವಿಚಾರ ಆಗಿದ್ದರೆ ನಾನು ಖಂಡಿತವಾಗ್ಲೂ ಸುಳ್ಳು ಹೇಳ್ತಿರ್ಲಿಲ್ಲಮ್ಮ. ತಪ್ಪು ಮಾಡಿದ್ಮೇಲೆ ಏನಾದರೂ ಒಂದು ಕಾರಣ ಕೊಡೋದು ಸಹಜ ವೇದಾಂತ್. ಒಂದು ಸುಳ್ಳು 100 ಸುಳ್ಳಿಗೆ ದಾರಿ ಮಾಡಿಕೊಡುತ್ತೆ. ಸಂಬಂಧದಲ್ಲಿ ಮೂಡೋ ಬಿರುಕು ಮುಂದೆ ಒಂದು ದೊಡ್ಡ ಕಂದಕನೇ ಸೃಷ್ಟಿ ಮಾಡಿಬಿಡುತ್ತೆ. ನೀನು ಕೂಡ ಹೀಗೆ ಮುಂದೆ ಅಮ್ಮ, ಇನ್ನು ಮುಂದೆ ನನ್ನ ಲೈಫಲ್ಲಿ ಯಾವ ನಿರ್ಧಾರನೂ ನಿಮಗೆ ತಿಳಿಸ್ದೆ ತಗೊಳ್ಳೋದಿಲ್ಲಮ್ಮ. ಇಟ್ಸ್ ಮೈ ಪ್ರಾಮಿಸ್. ಅಮೂಲ್ಯ, ಅಮ್ಮ ಇನ್ನೂ ಆಸ್ಪತ್ರೆಯಲ್ಲೇ ಇದ್ದಾರಾ? ಹ್ಞೂ ಆಂಟಿ. ಮದುವೆಗೆ ನಾವು ಬಂದಿದ್ವಮ್ಮ, ಎಲ್ಲ ನೋಡಿದ್ವಿ. ತುಂಬ ಬೇಜಾರಾಯಿತು. ನೀವೆಲ್ಲ ಯಾಕೆ ಹೊರಗಡೆ ಕೂತಿದ್ದೀರಾ? ಒಳಗೆ ಕೂರ್ಬೋದಲ್ವಾ? ಕೀ ಅಪ್ಪ ಹತ್ರ ಇದೆ ಆಂಟಿ, ಬರೋವಾಗ ಮರ್ತ್ಬಿಟ್ವಿ. ಬನ್ನಿ ನಮ್ಮ ಮನೆಗೆ ಹೋಗೋಣ. ಊಟ ಮಾಡಿ ಅಲ್ಲೇ ಮಲಗಿವ್ರಂತೆ. ಇನ್ನು ನಿಮ್ಮಪ್ಪ ಬರೋದು ಎಷ್ಟೊತ್ತಾಗುತ್ತೋ ಏನೋ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಆಂಟಿ. ಅಪ್ಪ ಎಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತಿಲ್ಲ. ಅವ್ರ ಅಮ್ಮನ ಕರ್ಕೊಂಡು ಬಂದರೂ ಬರ್ಬೋದು. ಅವ್ರು ಬಂದಾಗ ನಾವೆಲ್ಲರೂ ಮನೇಲೇ ಇದ್ದರೆ ಚೆನ್ನಾಗಿರುತ್ತೆ. ಅವ್ರು ಬರೋವರೆಗೂ ನಾವು ಕಾಯ್ತೀವಿ ಆಂಟಿ. ಸರಿನಮ್ಮ. ತಂದೇನಾ ತಂದೆ ತಾನಾನಿ ತಂದಾನೆ ತಂದೇನಾ ತಂದೆ ತಾನಾನಿ. ಹಲೋ, ಇಸ್ ಎವ್ರಿಥಿಂಗ್ ಫೈನ್ ದೇರ್? ಅಪ್ಪ ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೀವಿ. ಅಳ್ತಿದ್ಯಾ? ನಿಮ್ಗೆ ಹೇಗೆ ಗೊತ್ತಾಯ್ತು? ನನ್ನ ವಾಯ್ಸ್ ಕೇಳಿದ್ರೇ ಜಗಳ ಮಾಡ್ತೀಯ. ಆದರೆ ಇವತ್ತು ಬೇರೆ ಏನೂ ಮಾತಾಡದೆ ಕೇಳಿದ್ದಕ್ಕೆ ನೇರವಾಗಿ ಉತ್ತರ ಕೊಟ್ಟಿಲ್ಲ, ಅದಕ್ಕೆ ಕೇಳಿದೆ. ಹಾಗೆ ನಿನ್ನ ವಾಯ್ಸ್ ಕೂಡ ಡಲ್ ಆಗಿತ್ತು. ಯಾಕೆ ಡಲ್ ಆಗಿದೆಯಾ? ಎನಿ ಪ್ರಾಬ್ಲಮ್? ನಿಮ್ಮಮ್ಮ ಹೇಗಿದ್ದಾರೆ? ಪರವಾಗಿಲ್ಲ, ಅಮ್ಮ ಈಗ ಹುಷಾರಾಗಿದ್ದಾರಂತೆ.
ನಾವೆಲ್ಲರೂ ಮನೆಗೆ ಬಂದಿದ್ದೀವಿ. ಅಪ್ಪ ಬರಲಿ ಅಂತ ಹೊರಗಡೆನೆ ಕಾಯ್ತಾ ಇದ್ದೀವಿ. ವಾಟ್? ಹೊರಗಡೆ ಕಾಯ್ತಿದ್ಯಾ? ಯಾಕೆ? ಕೀ ಇಲ್ವಾ? ಬರೋವಾಗ ಮರ್ತ್ಬಿಟ್ವಿ. ಕೀ ಅಪ್ಪನ ಹತ್ರನೇ ಇದೆ. ವಾಪಸ್ ಹೋಗಿ ತರೋಣ ಅಂದರೆ ಅಪ್ಪನ ಹೆದರ್ಸೋಕೆ ಭಯ ಆಗ್ತಿದೆ. ಛೇ, ನಾನು ಬರಬೇಕಾಲಿ? ಅಯ್ಯೋ ಬೇಡ ಬೇಡ, ಅಂಥ ಕೆಲಸ ಮಾತ್ರ ಮಾಡಕ್ಕೆ ಹೋಗಬೇಡಿ. ಅಕ್ಕಪಕ್ಕದವ್ರೆಲ್ಲ ನೋಡ್ತಾರೆ, ಆಮೇಲೆ ಅದು ಇನ್ನೊಂದು ದೊಡ್ಡ ಇಶ್ಯೂ ಆಗುತ್ತೆ. ಹೇಗಿದ್ರು ನಾವು 4 ಜನ ಇದ್ದೀವಿ, ಏನು ತೊಂದರೆ ಇಲ್ಲ. ಸರಿ, ಹಾಗಿದ್ರೆ ಹುಷಾರ್. ವಿಕ್ಕಿ ಬಾಬಾ ಹೇಗಿದ್ದಾರೆ? ನಾನು ಈಗ ತಾನೇ ಅಮ್ಮನ ಹತ್ರ ಮಾತಾಡಿದೆ. ವಿಕ್ರಾಂತ್ ರೂಮಲ್ಲಿದ್ದಾನೆ. ನಿನಗೆ ಕಾಲ್ ಮಾಡಿ ಅಲ್ಲಿನ ಸ್ಥಿತಿ ಹೇಗಿದೆ ಅಂತ ವಿಚಾರಿಸ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕಾಲ್ ಮಾಡಿದೆ. ಈಗ ಹೋಗಿ ವಿಕ್ರಾಂತ ಮಾತಾಡಿಸ್ಬೇಕು. ಥ್ಯಾಂಕ್ಸ್. ವಿಕ್ಕಿ ಬಾಬಂಗೆ ಸಮಾಧಾನ ಮಾಡಿ. ಸರಿ, ಅಲ್ಲೇನೇ ಪ್ರಾಬ್ಲಮ್ ಆದರೂ ಕಾಲ್ ಮೀ. ಅಮ್ಮನ ಕಂಡೀಷನ್ ಹೇಗಿದೆ ಅಂತ ಅಪ್ಡೇಟ್ ಮಾಡ್ತಿರು. ಹಾಗೆ ನಿನಗೇನಾದರೂ ಬೇಕಿದ್ರೆ ಡೋಂಟ್ ಹೆಸಿಟೇಟ್, ಕಾಲ್ ಮಾಡು. ಆಯಿತು, ಮಾಡ್ತೀನಿ. ವಿಕ್ರಾಂತ್, ಏನಾಗಿದೆ ವಿಕ್ರಾಂತ್ ನಿನಗೆ? ಏನಿದೆಲ್ಲ? ಏನು ಮಾಡ್ಕೊಂಡಿದ್ಯಾ? ನನ್ನ ಪಾಲಿಗೆಲ್ಲ ಮುಗಿದೋಯ್ತು ಅನಿಸಿದೆ ಅಗ್ರಜ. ನಾನೇನು ಇಷ್ಟಪಡಬಾರ್ದನ್ ಪಟ್ಟೆ ಅಂತ ಹೀಗಾಗ್ತಿದೆ ನನಗೆ. ಏನೇನೋ ಮಾತಾಡಬೇಡ. ಈಗೇನಾಯ್ತು ಅಂತ? ಇನ್ನೇನಾಗ್ಬೇಕು ಅಗ್ರಜ? ನನ್ನ ಕನ್ಸಲ್ಲಿ ಕಂಡಿದ್ದು ಹುಡುಗಿನೇ ನನ್ನ ಕಣ್ಣಿಗೂ ಕಾಣಿಸ್ಕೊಂಡ್ಲು. ಮನ್ಸಲ್ಲಿ ಪ್ರೀತಿ ಹುಡ್ತು, ಹೇಳ್ಕೊಂಡೆ, ಒಪ್ಕೊಂಡ್ರು. ಮದುವೆನೂ ಆಗಬೇಕು ಅಂತ ಆಸೆ ಪಟ್ಟೆ. ಇದೆಲ್ಲ ಸಹಜ ಅಲ್ವಾ ಅಗ್ರಜ? ಇದರಲ್ಲಿ ಏನು ಪಾಪ ಇದೆ? ಇದೊಂದು ವಿಷಯದಲ್ಲಿ ಯಾಕೆಲ್ಲ ಉಲ್ಟಾ ಹೊಡಿತಿದೆ? ಸಮಾಧಾನ ಮಾಡ್ಕೋ ವಿಕ್ರಾಂತ್. ಒಂದು ಆ್ಯಂಗಲಲ್ಲಿ ಎಲ್ಲ ಒಳ್ಳೇದೇ ಆಗಿದೆ. ಗೌತಮ್ ಆರ್ತಿನ ಮದುವೆ ಆಗಿಲ್ಲ ಅನ್ನೋದೇ ದೊಡ್ಡ ವಿಚಾರ ಅಲ್ವಾ? ಬಟ್ ನಾನು ಮದುವೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಅಗ್ರಜ. ಒಂದ್ಸಲ ಮದುವೆ ಆಗಿದ್ದಿದ್ರು ನೀನು ಹೇಗೋ ಅಮ್ಮನ ಕನ್ವಿನ್ಸ್ ಮಾಡ್ತೀಯ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ಆರ್ತಿ ಅವ್ರ ಅಪ್ಪ ಅಮ್ಮನೂ ನಾನು ಒಪ್ಕೊಳ್ತಾರೋ ಇಲ್ವೋ ಅಂತ ಅನಿಸ್ತಿದೆ. ಯಾಕೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ಯಾ? ಖಂಡಿತವಾಗ್ಲೂ ಒಪ್ಕೋತಾರೆ. ಸಡನ್ನಾಗಿ ನಿನಗೆ ಯಾಕೆ ಡೌಟ್ ಬಂತು? ಹಾಸ್ಪಿಟಲಲ್ಲಿ ದೊಡ್ಡ ಗಲಾಟೆನೇ ಆಯ್ತಂತೆ ಅಗ್ರಜ. ಆರ್ತಿ ಅವರಪ್ಪ ಮಕ್ಕಳ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರಂತೆ. ಮಾತಾಡಬೇಡಿ ಅಂತ ಅಂದಿದ್ದಾರಂತೆ. ಈಗ ಎಲ್ಲರೂ ಮನೆ ಹೊರಗಡೆನೆ ಕಾಯ್ತಾ ಇದ್ದಾರಂತೆ. ನಿನ್ನ ಮಾತು ಕೇಳಬೇಕಾಗಿತ್ತು ಅಗ್ರಜ. ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಬುದ್ಧಿಗೆ ಏನಾಗಿತ್ತೋ ಏನೋ, ನಿನ್ನ ಮಾತನ್ನೇ ನಾನು ನಂಬಲಿಲ್ವಲ್ಲ ಅಗ್ರಜ. ಪಾಪಿ ನಾನು, ಪಾಪಿ ನಾನು, ಪಾಪಿ ನಾನು, ಪಾಪಿ ನಾನು. ಯು ಕ್ಯಾನ್ ಸ್ಟಾಪ್ ಇಟ್. ಏನಕ್ಕೆ ಹೀಗೆ ಆಡ್ತಿದ್ಯಾ? ನಾನು ಇದ್ದಿದ್ದಾನೆ. ಐ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ನೋಡು, ನೀನು ಅಗ್ರಜ ಇರೋವರೆಗೂ ನಿಲ್ಸೋದು. ಅಮ್ಮ 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 ಅಮ್ಮ. ಅಂಜು, ಅಮ್ಮ ಬೇಗ ಬರ್ತಾರೆ, ನೀನು ಮಲ್ಕೋ.
ಕಾರ್ನ ಎಲ್ಲ ನೋಡಿದ್ದೀನಲ್ಲ, ಯಾರಿರಬಹುದು? ವೇದಾಂತ್ ಅವರು. ಇವ್ರು ಇಲ್ಲೇನು ಮಾಡ್ತಿದ್ದಾರೆ? ತುಂಬ ಚಳಿ ಆಗ್ತಿದೆಯಾ? ಆಗಲೇ ನೋಡಿದೆ, ಸುಮ್ಮನೆ ಎಬ್ಬಸೋದು ಯಾಕೆ ಅಂತ ಬರಲಿಲ್ಲ. ಬೇರೆ ಏನು ಬೇಕಾದರೂ ಕೇಳು. ಊಟ ಮಾಡಿದ್ರ? ಹಸುವಾಗ್ತಿದೆಯಾ? ಏನಾದರೂ ತಂದ್ಕೊಡ್ಲಾ? ಏನು ಬೇಡ, ಪರವಾಗಿಲ್ಲ. ಸಂಕೋಚ ಪಡ್ಬೇಡ, ಏನೇ ಬೇಕಿದ್ರು ಕೇಳು. ಇಲ್ಲಿ ನೀವು ಇಷ್ಟೇ ಜನ ಇದ್ದೀರಾ ಅಂತ ಭಯ ಪಡ್ಕೋಬೇಡಿ. ನಾನು ಇಲ್ಲೇ ಇರ್ತೀನಿ. ನೋಡ್ ಬಾಯ್. ಯಾರು ಕೊಟ್ಟರು, ಹೇಗೆ ಅರೇಂಜ್ ಆಯ್ತೋ ಒಂದು ಗೊತ್ತಿಲ್ಲ ಕಣೆ. ಆ ಫ್ಲವರ್ ಡೆಕೋರೇಟರ್ ಫೋನ್ ಮಾಡಿ ಫುಲ್ ಅಮೌಂಟ್ ಬಂದಿದೆ, ಹಾಗೆ ನೀವು ಯಾರ್ಯಾರ ಹತ್ರ 4 ಲಕ್ಷ ಸಾಲ ಮಾಡಿದ್ರೋ ಅದಷ್ಟು ಪೂರ್ತಿ ತೀರು ಹೋಗಿದೆ ಅಂದ. ನನ್ನ ತಾಳಿನ ವಾಪಸ್ ಕಳಿಸಿರೋರು ಅವರೇ ಆಗಿರಬೇಕು. ಹೋಗಿ ಮಲ್ಕೋದಿತಿ, ನಾನು ಎಚ್ಚರ ಇರ್ತೀನಿ. ನಮ್ಮ ಏರಿಯಾದಲ್ಲಿ ಅಂಥ ಪ್ರಾಬ್ಲಮ್ ಏನೂ ಇಲ್ಲ. ಹೇಗಿದ್ರು ಅಕ್ಕಪಕ್ಕದವರೆಲ್ಲ ನಾವು ಹೊರಗಿರೋದು ನೋಡಿದ್ದಾರೆ. ನೀವು ಹೋಗಿ ಬನ್ನಿ, ಪರವಾಗಿಲ್ಲ. ನಿಮ್ಮ ಅಕ್ಕ ನಿನಗೆ ಹೇಳಿದವಳಿಗೆ ಗೊತ್ತಿಲ್ಲ. ಸ್ವಲ್ಪ ದಿನಗಳಿಂದ ನಾನು ಮೀಟ್ ಮಾಡಬೇಕು ಅಂತ ನಿಮ್ಮ ಅಕ್ಕ ಇದೇ ಏರಿಯಾದಲ್ಲಿ ವೆಯ್ಟ್ ಮಾಡ್ತಿದ್ದೆ. ಆಗ ರೌಡಿಗಳು ಅವಳು ಹಿಂದೆ ಬಿದ್ದಿತ್ತು, ಗೊತ್ತಾ? ಇದು ರೆಸಿಡೆನ್ಷಿಯಲ್ ಏರಿಯಾ, ಇಲ್ಲಿ ಏನು ಅಂಥದ್ದೆಲ್ಲ ಪ್ರಾಬ್ಲಮ್ ಇಲ್ಲ. ಅಷ್ಟಕ್ಕೂ ನೀವು ಹೊರಗಡೆ ಹೇಗೆ ನಮಗೋಸ್ಕರ ರಾತ್ರಿ ಎಲ್ಲ ಕಾಯ್ತಿದ್ರಿ ಅಂತ ನಿಮ್ಮ ಅಮ್ಮಂಗೆ ಏನಾದರೂ ಗೊತ್ತಾದರೆ ದೊಡ್ಡ ರಾಮಾಯಣನೇ ಆಗೋಗುತ್ತೆ. ನೀವು ಹೊರಟು ಬಿಡಿ. ನಾನೀಗ ನಮ್ಮ ಮನೇಲಿ ಇರೋದಕ್ಕಿಂತ ಹೆಚ್ಚಾಗಿ ಇಲ್ಲಿರೋದು ಬೆಟರ್ ಅನ್ನಿಸ್ತದೆ. ಇನ್ಫ್ಯಾಕ್ಟ್ ನಮ್ಮಿಬ್ಬರು ಫ್ಯಾಮಿಲಿ ಮಧ್ಯೆ ಏನೂ ಪ್ರಾಬ್ಲಮ್ ಇಲ್ಲ ಅಂದಿದ್ದರೆ ನಾನು ನಮ್ಮನೆಗೆ ಕರ್ಕೊಂಡು ಹೋಗ್ತಿದ್ದೆ. ನೀನು ಈಗಲೂ ಅಂದರೆ ಆದ್ಯ ಮನೆ ಬಿಟ್ಟು ಬರ್ತೀನಿ. ಬೇಡ ವೇದಾಂತ್ ಅವರೇ, ಅಮ್ಮ ಈಗ ಚೇತರಿಸ್ಕೊಂಡಿರ್ತಾಳೆ. ಎಷ್ಟೊತ್ತಿಗೆ ಬೇಕಾದರೂ ಡಿಸ್ಚಾರ್ಜ್ ಆಗ್ಬೋದು. ಮಿಡ್ ನೈಟ್ ಅಲ್ಲ ಅಂದರೂ ಅಪ್ಪ ಬೆಳಗ್ಗೆ ಎಷ್ಟರಲ್ಲಾದರೂ ಅಮ್ಮನ ಕರ್ಕೊಂಡು ಬರ್ತಾರೆ. ಅವ್ರು ಬರೋ ಹೊತ್ತಿನಲ್ಲಿ ನಾವಿಲ್ಲಿಲ್ಲ ಅಂದರೆ ಸರಿ ಅನ್ಸಲ್ಲ. ದೆನ್ ಇಟ್ಸ್ ಓಕೆ, ನೀನು ಹೋಗಿ ಮಲ್ಕೊ. ವೇದಾಂತ್ ಅವರೇ, ನೀವು ಮದುವೆ ಮನೇಲಿ ಸಹಾಯ ಮಾಡಿದಾಗಲೂ ಮುಂದೆ ಯಾವಾಗಾದರೂ ಅಂಗ್ಸೋಕ ಅಂತೇಳಿ ತಪ್ಪಾಗಿ ಕೇಳಿಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಇಟ್ಸ್ ಓಕೆ. ಅವತ್ತು ಅಮ್ಮು ಬಂದ್ಬಿಟ್ಲು, ಮಾತು ಅರ್ಧಕ್ಕೆ ನಿಂತೋಗಿತ್ತು. ನೀವು ಮಾಡಿರೋ ಎಲ್ಲ ಸಹಾಯಕ್ಕೂ ತುಂಬ ಥ್ಯಾಂಕ್ಸ್. ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಯಾವ ವಿಷಯಗಳನ್ನು ಯಾರಿಗೂ ಹೇಳ್ಬಿಡೋದಿಲ್ಲ.
ಬೆಳಕಾಗ್ತಾ ಬಂತು. ಎಲ್ಲರೂ ಎದ್ಮೇಲೆ ಈ ರಗ್ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಏನು ಹೇಳೋದು? ಈ ವೇದಾಂತ್ ಬೇರೆ ಯಾವ ವಿಷಯನೂ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ದಾರೆ. ಹಾಂ, ಇದೇ ಬೆಸ್ಟ್ ಐಡಿಯಾ. ಹೇಗಿದ್ರೂ ಚಳಿ ಕಮ್ಮಿ ಆಗಿದೆ. ಅಂಜು, ಅಮ್ಮ 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 ಅಕ್ಕ ಅಮ್ಮ. ಇನ್ನೂ ಬಂದಿಲ್ಲ ಕಣೆ, ಬರ್ತಾರೆ. ನೀನು ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಡ, ನಾವೆಲ್ಲ ನಿನ್ನ ಜೊತೆ ಇದ್ದೀವಲ್ವಾ. ಅಕ್ಕ ಒಂದು ನಿಮಿಷ ಬಂದೆ. ಸಡನ್ನಾಗಿ ಇವಳಿಗೇನಾಯ್ತು? ಪಾಪ ಬೆಳಗಾಗೋವರೆಗೂ ಇಲ್ಲೇ ಕಾದಿದ್ದಾರೆ. ನಿಜವಾದ ಜೆಂಟಲ್ಮ್ಯಾನ್ ಅಂದರೆ ಇವರೇ. ಇನ್ನು ಇವ್ರು ಇಲ್ಲೇ ಇದ್ದರೆ ಅಕ್ಕ ನೋಡ್ಬಿಡ್ತಾಳೆ. ಅಯ್ಯಯ್ಯೋ, ಅನ್ಕೊಂತಿದ್ದಂಗೆ ಬಂದ್ಬಿಟ್ಲಲ್ಲಪ್ಪ. ನಾನು ಸಿಗ್ನಲ್ ಮಾಡ್ತಿದ್ದಿದ್ದು ಗೊತ್ತಾಗೋಯ್ತಾ? ವೇದಾಂತ್ ಅವ್ರು ಹೋದ್ರೋ ಇಲ್ವೋ? ಇದ್ದಕ್ಕಿದ್ದಂಗೆ ಗೇಟ್ ಹತ್ರ ಬಂದು ಏನೇ ಮಾಡ್ತಿದ್ಯಾ? ನಿನ್ನನ್ನೇ ಕೇಳ್ತಿರೋದು, ಗೇಟ್ ಯಾಕೆ ಶಬ್ದ ಮಾಡ್ತಿದ್ದೆ? ಅಕ್ಕ, ಅದು ನಾಯಿ ಗೇಟ್ ಕಡೆನೇ ಬರ್ತಿತ್ತ. ಶಬ್ದ ಮಾಡಿದ್ರೆ ನಾಯಿ ಹೋಗುತ್ತೆ ಅಂತ ನಾನು ಗೇಟ್ ಶಬ್ದ ಮಾಡ್ತಿದ್ದೆ. ನಾನು ಇದನ್ನ ನಂಬೇಕಾ? ಹಾಗಾದ್ರೆ ತಾವು ಸಿಗ್ನಲ್ ಮಾಡಿದ್ದು ನಾಯಿಗೇನಾ? ಶುರು ಆಗಿರೋ ಒಂದು ರಾಮಾಯಣನೇ ಮುಗ್ದಿಲ್ಲ, ಆಗ್ಲೇ ನಿಂದು ಸೈನ್ ಲ್ಯಾಂಗ್ವೇಜ್ ಶುರು ಆಗಿದ್ಯಾ? ಅಯ್ಯೋ ಇಲ್ಲ ಅಕ್ಕ, ನನ್ನ ಕೈಗೆ ಏನಾದ್ರೂ ಸಿಗಾಕೊಂಡ್ರೆ ಸಿಗ್ದಾಕ್ಬಿಡ್ತೀನಿ ಅಷ್ಟೇ. ಆಗಿರೋದನ್ನೆಲ್ಲ ನಾನು ನೋಡಿದ್ದೀನಿ. ಅನ್ಯಾಯವಾಗಿ ಆಪಾದನೆಲ್ಲ ಹೊರ್ಸಕ್ ಬರಬೇಡ. ನೀನು ಅನ್ಕೊಂಡಿರೋಂಗೆ ಏನೂ ಇಲ್ಲ. ಮುಟ್ಕಿ ಸಾರಿಕಾ, ಪ್ಲೀಸ್ ಡ್ಯಾಡ್, ಲೀವ್ ಮಿ ಅಲೋನ್. ವಿಕ್ಕಿ ಮದುವೆ ಆರ್ತಿ ಜೊತೆಗೆ ಆಗುತ್ತೆ ಅಂತ ಕೋಪ ಅಲ್ವಾ ನಿನಗೆ? ಈ ವಿಷಯನ ನಾನು ಸುಹಾಸಿನಿ ಹತ್ರ ಮಾತಾಡಿ ನಿನ್ನ ವಿಕ್ಕಿ ಮದುವೆನ ಫಿಕ್ಸ್ ಮಾಡ್ತೀನಿ. ನಿಜವಾಗ್ಲೂ ಡ್ಯಾಡ್? ನಿಜವಾಗ್ಲೂ